ಸರ್ಕಾರಗಳು ನಿರ್ದೇಶನವನ್ನು ಹೊರಡಿಸಿದ್ದು ಈವರೆಗೂ ಶೇಕಡ 90% ಮನೆಗಳಿಗೆ ಆ ಪತ್ರನೇ ತಲುಪಿಲ್ಲ. ಮತ್ತೆ ನಾವು ಇದೇ ಪ್ರಾಜೆಕ್ಟ್ ಮತ್ತೆ ಕಾರ್ಯಕಾರಿ ಅಂದ್ರೆ ಇದು ಸಮಯನೂ ಹಾಳು, ರೈತರ ಸಮಯನೂ ಹಾಳು, ಸರ್ಕಾರದ ವೆಚ್ಚನೂ ಹಾಳು ಅಂತ ನಾನು ಹೇಳ್ತೀನಿ. ಮತ್ತೆ ನೀವು ಸಾವಯವ ಗೊಬ್ಬರದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀರಿ. ನಾವು ಸಾವಯವ ಗೊಬ್ಬರನ ಆಲ್ರೆಡಿ ಈಗಾಗಲೇ ಟೆಕ್ನಾಲಜಿ ಏನೋ ಭತ್ತ ಕಟಾವು ಮಾಡುತ್ತಲ್ಲ, ಮುಂಚೆ ಮಾಡಿದ್ರೆ ಕೈ ಕೂತಿದ್ರೆ 1 ಇಂಚ್ ಮಾತ್ರ ಕೂತಿದ್ವಿ, ಸಂಪೂರ್ಣವಾಗಿ ಹುಲ್ಲು ಮನೆ ಬರ್ತದೆ, ಗೊಬ್ಬರ ಕಮ್ಮಿ 5% ಆಗ್ತಿತ್ತು ಸಾವಯವ. ಈಗ ನಮಗೆ 50% ಕಟಾವೆಲ್ಲ ಆಗುತ್ತೆ. ಯಂತ್ರೋಪಕರಣಗಳಿಂದ 50% ಸಾವಯವ ಗೊಬ್ಬರನ ರೈತರು ಗೊತ್ತಿದೆ ನನಗೆ ಸಾವಯವ ಗೊಬ್ಬರವನ್ನ ಬಳಕೆ ಮಾಡ್ತಾ ಇದ್ದಾರೆ. ಅದು ನಮ್ಮ ಗಮನಕ್ಕೂ ಬಂದಿಲ್ಲ, ಬೇರೆಯವ್ರಿಗೂ ಬಂದಿಲ್ಲ. ಅದು ಸಾವಯವನೇ ಯಾರಿಗೂ ಗೊತ್ತಿಲ್ಲ. ಆ ಕೂಳೆ ಅಥವಾ ಅದು ಬೇರೆ ಬರ್ತಕ್ಕಂಥ 1.5 ಅಡಿ ಬರುತ್ತೆ, 3 ಅಡಿ 3.5 ಅಡಿ ಭತ್ತದಲ್ಲಿ 1 ಅಡಿ ಬುಟ್ಟಿ ಕೂತಾರೆ. ಇವಾಗ ಮುದ್ರಿಕ್ಕಿಂತಲೇ 70% ಸಾವಯವ ಆಟೋಮೆಟಿಕ್ಲಿ ಭೂಮಿಯಲ್ಲಿ ಸೇರ್ತದೆ. ಅದಕ್ಕಿಂತ ನಮ್ಗೆ ಏನಂದ್ರೆ, ಈಗ ನಾನು ಯಾಕೆ ಹೇಳಕ್ ಬಂದಿದ್ರೆ 20 ಕ್ವಿಂಟಲ್ ಭತ್ತ ಬೆಳೀತಿದ್ರು, 12 ಕ್ವಿಂಟಲ್ ಭತ್ತ ಬೆಳೀತಿದ್ರು, 40 ಕ್ವಿಂಟಲ್ ಬೆಳೀತಿದ್ರು. ನಮಗೆ ಈಗ ವಿಜ್ಞಾನದ ಜೊತೆಗೆ ಮೌಲ್ಯ ಆಧಾರಿತ ಬೆಳೆಗಳ ಅವಶ್ಯಕತೆ ಇದೆ ಪ್ರತಿ ಬೆಳೆ. ನಿನ್ನೆ ನನ್ನ ಸ್ನೇಹಿತ 50 ಟ್ರೈ ಭತ್ತವನ್ನು ಟೊಮಾಟೊ ತಗೊಂಡ್ಬಂದು ವಾಪಸ್ ತಂದಿದ್ದಾರೆ. ₹1 ತಂದಿದ್ದಾರೆ, ಲಾಭ ಬಂದಿಲ್ಲ. 1,12,000 ರೂಪಾಯಿ ಆಗುತ್ತೆ. 12,000 ರೂಪಾಯಿ ಬಂದಿದೆ. ₹1,00,000 ಬೆಳೆ ಕಟ ಮಾಡ್ತಾರೆ. 1 ಎಕರೆ ಬೆಳೆಯನ್ನ ಸಂಪೂರ್ಣವಾಗಿ ಬೇಸಿಗೆ ಕಟ್ ಮಾಡಾಕ್ತಾರೆ. ಅವ್ರಿಗೆ ಎಷ್ಟು ಟೆಕ್ನಾಲಜಿ ಇದೆ ಅಂದ್ರೆ, ತೋಟಗಾರಿಕೆ ವಿಜ್ಞಾನಿಗಳು ಎಷ್ಟೇ ನಿಂತ್ಕೊಂಡ್ರು ಅವನು ಸೆಮಿನಾರ್ ಮಾಡುವ ಸಾಮರ್ಥ್ಯ ಹೊಂದಿರುವಂತ ರೈತ. ಅವನಿಗೆ ಕಾರಣ ಜ್ಞಾನಕ್ಕಲ್ಲ, ಮೌಲ್ಯ ಇದೆ. ನಮ್ಗೆ ಮೌಲ್ಯ ಸಿಕ್ಕಿದ್ರೆ ನಿಮ್ಮ ಜ್ಞಾನಕ್ಕಿಂತಲೂ ನಮ್ಮ ಜ್ಞಾನ ಜಾಸ್ತಿ ಇದೆ ಅಂತೇಳಿ ಇಡೀ ರಾಷ್ಟ್ರಕ್ಕಲ್ಲ, ಇಡೀ ಪ್ರಪಂಚಕ್ಕೆ ನಾವು ಅನ್ನವನ್ನು ಉಳಿಸುವಲ್ಲಿ ದಾಪುಗಾಲಿದ್ದೀವಿ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಅಧಿಕಾರಿಗಳು ಕೆಲಸ ಮಾಡಬೇಕು, ಇಂಥ ಕಾರ್ಯಕ್ರಮಗಳನ್ನ ಕಮ್ಮಿ ಮಾಡಬೇಕು. ಯಾಕೆಂದ್ರೆ ಸುಮ್ಮನೆ ನೀವು 30 ವರ್ಷದ ಈ ಕಾರ್ಯಕ್ರಮ ಕೇಳ್ತಾನೆ ಇದ್ದೀನಿ. ನಾನು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಮ ಶಿವಪುರದ ಹೇಳಿದ್ರೆ ನಾನು ಸೆಮಿನಾರ್ ಮಾಡ್ತದೆ. ಯಾಕೆ ಅಂದ್ರೆ ನಮ್ಮ ರೈತರಿಗೆ ಉಪಯೋಗ ಆಗ್ತಾ ಇರೋದು ಮೌಲ್ಯ ಆಧಾರಿತ ಸಿಗ್ನಲ್ ಇರೋದ್ರಿಂದ. ನಾವು ಟೊಮೆಟೊ ಇವಾಗ ₹5 ಕೊಡ್ತೀವಿ ಅಂದ್ರೆ ನಿಮ್ಮಂತ ಅಫಿಷಿಯಲ್ಸು 3 kg ತಗೊಂಡು ₹30 ಬಡ್ಬಿಟ್ಟಾಗ 1 ತಿಂಗಳು ಹಿಂದೆಗೆ ಬರೋದಿಲ್ಲ. ಫ್ರಿಡ್ಜಲ್ಲಿ ಇಟ್ಬಿಟ್ರೆ ನಮ್ಮ ಮೌಲ್ಯನೇ ಸಿಗ್ತಿಲ್ಲ. ನಮ್ಮ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸಸ್ಸು ಹೂವು ಹಣ್ಣು ಸರ್ಕಾರಿ ಸಿಗಲಿಲ್ಲ ಅಂದ್ರೆ ವಿವೇಚನೆಗೆ ಎಲ್ಲರಿಗೂ ಒಪ್ಕೊಂಡಿದೆ ಅಂತ ಇದ್ರೆ ಅದು ಸಿಗುವವರೆಗೂ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗುದಿಲ್ಲ. ಆಮೇಲೆ ನಮ್ಮ ಭಾಗದಲ್ಲಿ ವಿಮೆ ಏನಿದೆ ಅದು ಸಕ್ಸಸ್ಫುಲ್ ಆಗಲ್ಲ. ಯಾಕೆಂದ್ರೆ ವಿಮೆ ಹೋಬಳಿ ಮಟ್ಟದಲ್ಲಿ ಮಾತ್ರ ನ್ಯಾಷನಲ್ ವೇಸ್ಟ್ ಆದಾಗ ಅತಿವೃಷ್ಟಿ ಅನಾವೃಷ್ಟಿ ಆದ್ರೆ ಗ್ರಾಮ ಪಂಚಾಯತ್ 200 ಎಕರೆ 300 ಎಕರೆ ನಷ್ಟ ಆದ್ರೆ ಮಾತ್ರ ನೀವು ವಿಮೆ ಕೊಡ್ತೀವಿ. ಇಂಡಿವಿಜುವಲ್ ಆಗಿ ವಿಮೆ ಕೊಡಲ್ಲ. ನಾನೆಲ್ಲ ಓದ್ತಾ ಇಲ್ಲ. ಅದು ಇಂಡಿವಿಜುವಲ್ ಆಗಿ ವಿಮೆ ಕೊಡೋದಿಲ್ಲ ಅಂದ್ರೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಯಾರಿಗೂ ವಿಮೆ ಕಟ್ಟಿರೋ ವಿಮೆ ಏಕೆಂದ್ರೆ ಕಂಪನಿ ಲಾಭ ಆಗುತ್ತೆ, ಹೊರತಾಗಿ ರೈತರಿಗೆ ಲಾಭ ಆಗಲ್ಲ. ಸರ್ಕಾರದ ದುಡ್ಡು ಮತ್ತೆ ರೈತರ ದುಡ್ಡು ಎರಡನ್ನೂ ವಿಮೆ ಕಂಪನಿಗಳು ಕಬಳಿಸಿದ್ದು ಗುಂಡಾರಾಂತಿ ರೈತರ ನಮಸ್ತೆ. ನಮಸ್ಕಾರ. ಆಂತರಿಕ ಒಂದು ಕಾರ್ಯಾಗಾರ ಇರೋದ್ರಿಂದ ನಾವು ಯಾಕಂದ್ರೆ ರೈತರಷ್ಟು ನಾವೇ ದೊಡ್ಡಲ್ಲ ಪಾಪ ಅವ್ರು ಹೇಳ್ತಾ ಇದ್ದಾರೆ. 2,500 ರೂಪಾಯಿ ಭತ್ತ ತಗೊಂಡಿದ್ದು ಮೇಡಮ್ ಅವ್ರ ಡಿಪಾರ್ಟ್ಮೆಂಟ್ ಕೂಡ ಅದನ್ನು ನಿರ್ದೇಶಕರು, ಡಿಸಿ ಅವರು, ಎಡಪ್ಟಿ ಬೋರ್ಡ್ ಅಧ್ಯಕ್ಷರು, ಎಪಿಎಂಸಿ ಎಲ್ಲರೂ ಸೇರ್ತಾರೆ. 2,500 ರೂಪಾಯಿ ತಗೊಳ್ಳೇಬೇಕಾದ ಭತ್ತನ ಉದ್ದೇಶಪೂರ್ವಕವಾಗಿ ಅಂತ ಹೇಳ್ಬೇಕು, ತಾಂತ್ರಿಕ ದೋಷ ಅಂತ ಹೇಳ್ಬೇಕು. ಒಂದು ಕೈಯಿಂದ ಇಡೀ ರಾಜ್ಯದಲ್ಲಿ ತೆಗೆದಿಲ್ಲ. ಕೇಂದ್ರದ ಮಹತ್ವಾಕಾಂಕ್ಷೆಯ ಲಕ್ಷ ಕೋಟಿ ರೂಪಾಯಿನ ಬಂಡವಾಳ ಹಾಕಿಸಿರುವಂತದ್ದು ಇಡೀ ರಾಜ್ಯದಲ್ಲಿ 1 ಕೆಜಿ ಭತ್ತ ತಗೊಳ್ಳಿಲ್ಲ. 1,800 ರೂಪಾಯಿ ಭತ್ತವನ್ನ ಅನಿವಾರ್ಯವಾಗಿ ಕೊಡ್ಬೇಕಾಯ್ತು ರೈತರು. ನಾವು ನೀವು ಕಾರ್ಯಾಗಾರ ಮಾಡಿ ಎದಿಗೆದಾದ್ರೆ ಮೌಲ್ಯ ಸಿಕ್ಕಿಲ್ಲ ಅಂದ್ರೆ 700 ರೂಪಾಯಿ ನಷ್ಟದಲ್ಲಿ ಮಾರಾಟ ಮಾಡೋದಾದ್ರೆ ನಾವು ಟೀ ಕುಡಿ ಕಾಫಿ ಕುಡಿ ಎಷ್ಟೊಂದೇ ಉಪಯೋಗ ಯಾವ ಉಪಯೋಗ ಆಗಲ್ಲ. ಹಾಗಾಗಿ ನೀವು ಜ್ಞಾನವಂತರು ಎಲ್ಲಾರು ಎಜುಕೇಟ್ ಮಾಡೋದಾದ್ರೆ ಸರ್ಕಾರವನ್ನ ಮುಂದುವರಿಸಿದಂತೆ ನಾನು ಹೇಳಿ ಪ್ರಶ್ನೆ ನಂಬಿಕೆ. ಇನ್ನೊಂದು ವಿಚಾರ ಸರ್, ಈಗ ಕಾರ್ಯಾಗಾರದ ಪ್ರಾರಂಭ ಮುಂಚೆ ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ, ವಿವೇಚನಾ ಆಂದೋಲನ ಮಾಡ್ತೀವಿ, ಎಲ್ಲೋ ಪ್ರತಿ ಹೋಬಳಿಗಳನ್ನು ಮಾಡ್ಕೊಂಡು ಹೋಗ್ತೀವಿ.
ಕಾರಣ ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ರೈತ ಬಾಂಧವರಿಗೆ ಏನು ಅಂತ ಅಂದ್ರೆ, ಇದು ನಮ್ಮ ಇಲಾಖೆ ನಿರ್ದೇಶಕರು ನಮ್ಮ ಬೇಸಿಕ್ ಏನಂತಲ್ಲ, ಒಂದು ಮೂಲ ಕರ್ತವ್ಯ ಅಂತಲ್ಲ, ಹಾಗೆ ಇಲಾಖೆ ಕರ್ತವ್ಯ ಕೂಡ. ಈಗ ತಾವು ಹೇಳಿದ್ರಿ ತರಕಾರಿ ಬೆಳೆಗಳು, ಹಣ್ಣು ಬೆಳೆಗಳು, ಅದು ತೋಟಗಾರಿಕೆ ಇಲಾಖೆ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳಿಗೆ ನಾವು ಹೇಳ್ಬೋದು. ಈ ತರ ಮುಂದೆ ನಾವು ರೈತ ಕುಂದುಕೊರತೆ ಸಭೆಯಲ್ಲಿ ಮಾತಾಡಿದೆ, ನಿಮ್ಮವ್ರು ಯಾರೋ ಡೆಪ್ಯುಟೇಷನ್ ಬಂದಿದ್ರು ನಿಮ್ಮ ಬದಲು. ಆ ಇಲಾಖೆಯಲ್ಲಿ 26 ಜನ ಡಿಪಾರ್ಟ್ಮೆಂಟ್ ಅವರು ಇದ್ರು. ಯಾವನಾದ್ರು ಒಬ್ಬ ತಾಂತ್ರಿಕ ದೋಷನ, ಅಧಿಕಾರಿ ದೋಷನ, ರಾಜಕೀಯ ದೋಷನ ಈ ಸಾರಿ ಭತ್ತ ಖರೀದಿ ಕೇಂದ್ರ ತಗೊಳ್ಳಿಕ್ಕೆ ಆಗಿರುವ ಕಾರಣ ಕೊಡಿ. ಸ್ಕೀಮ್ ಇತ್ತು, ಹಣ ಇತ್ತು, ತಗೊಳ್ಳಿರುವ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಯಾರು ಉತ್ತರ ಕೊಡಲಿಲ್ಲ. ಮತ್ತೆ ನಾವು ಯಾಕೆ ನಾನು ಕಾರ್ಯಗಳ ಪ್ರಾರಂಭಕ್ಕೂ ಮುಂಚೆ ಏನ್ ಹೇಳಿದ್ರು, ಬೇರೆ ಸಮಸ್ಯೆಗಳನ್ನ ಮಾತಾಡೋದಿಲ್ಲ ಅಂತ ಹೇಳ್ತೀರಾ. ಬಟ್ ಇಲ್ಲಿ ಪ್ರಮುಖವಾಗಿ ನಾವು ಇಲಾಖೆಯನ್ನು ನಿರ್ದೇಶಕರಾಗಿ ಏನು ಗೊತ್ತಾ, ನಮ್ಮ ರೈತ ಬಾಂಧವರಿಗೆ ಮುಂಗಾರು ಪ್ರಾರಂಭ ಆಗೋಕ್ಕೂ ಮುಂಚೆ ಏನ್ ತಾಂತ್ರಿಕತೆಗಳನ್ನ ನಾವು ರೈತರು ಒದಗಿಸ್ಬೇಕಿತ್ತು. ಹೌದು, ಇನ್ನು ನಾನು ಹೇಳ್ತೀನಿ, ನಾನು ಈಗಾಗಲೇ ಹೇಳಿದ PMFB ಸ್ಕೀಮ್ ಅಂತ ಇದೆ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಜಂಬೆ ಬೇಕಿತ್ತು ರೈತರಿಗೆ, ನಿಮ್ಮಲ್ಲಿ ಜಂಬೆನೇ ಸಿಕ್ತಿಲ್ಲ. ಇಲ್ಲ, ಅವ್ರು ಹೇಳ್ತಾರೆ ಒಂದ್ ನಿಮಿಷ, ಸಮಸ್ಯೆಗೆ ನಾನು ಇಲಾಖೆಯಲ್ಲಿ ಲಾಸ್ಟ್ ಹೇಳೋದು ಉತ್ತರ ಕೊಡ್ತೀನಿ. ಅವ್ರು ಬಂದಿರೋ ತಾಂತ್ರಿಕ ಮಾಹಿತಿಗಳನ್ನ ಕೊಡೋದಕ್ಕೆ ಫಸ್ಟ್ ಅದನ್ನ ತಗೊಳ್ಳಿ. ನಾನು ಕೊನೆಯದಾಗಿ ನಾನು ಇಲಾಖೆ ಈಗ ನೀವು ಸಾವಯವದ ಬಗ್ಗೆ ಮಾತಾಡ್ತೀರಾ, ಸಾವಯವ ಕೇಳ್ಬೇಡಿ ಅಂತ ಸಾವಯವದ ಬಗ್ಗೆ ಚಂಬೆ ಹಾಕ್ಬೇಕು ಅಂತ ಅವ್ರು ಹೇಳ್ತಾರೆ. ಚಂಬೆ ಕೊಡಿ ಅಂತ ಹೇಳಿದ್ರೆ ಇಡೀ ಡಿಸ್ಟಿಕ್ ಅಲ್ಲಿ ಉಳಿಸಿದ್ರೆ ಒಂದು 100 ಕೆಜಿ ಚಂಬೆ. ಒಂದು ನಿಮಿಷ ಮಾತೇಳಿ, ಇಲ್ಲಿ ನಾವು ಹೇಳ್ತಾ ತಾಂತ್ರಿಕ ಮಾಹಿತಿ, ಈಗ ಅದನ್ನ ತಗೊಂಡು ಈಗ ಕೊನೆಯದಾಗಿ ಕೇಳಿ, ಹೇಳ್ತೀನಿ ಉತ್ತರವನ್ನು ಹೇಳ್ತೀನಿ. ಅವ್ರ ಆಲ್ಟರ್ನೇಟಿವ್ ಹೇಳ್ತಾ ಇದ್ದಾರೆ, ಚಂಬೆ ಒಂದೇ ಮಾಹಿತಿ ಅಂತಲ್ಲ,